ಶುದ್ಧಿ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಹೇಳು? ನಾವು ಇನ್ನೊಬ್ರು ನೋಡಿ ನಾವು ಕಂಪೇರ್ ಮಾಡ್ಕೋಬಾರ್ದು. ಇನ್ನೊಬ್ರು ನೋಡಿ ನಾವು ಕಂಪೇರ್ ಮಾಡ್ಕೊಂಡಿವ್ ಅನ್ಕೋ, ಅವನಿಗಿನ ನಾವು ಬೆಟರ್ ಅನಿಸುತ್ತೆ. ಒಬ್ಬ ವ್ಯಕ್ತಿ ನೋಡಿ ನಾವು ಕಂಪೇರ್ ಮಾಡ್ಕೊಂಡಿವ್ ಅನ್ಕೋ, ಅವಾಗ ಏನ್ ಅನ್ಸುತ್ತೆ ಅಲ್ಲ, ಅವನಿಗೆ ನಾನು ಬೆಟರ್ ಅನ್ಸುತ್ತೆ. ಅವಾಗ ನಾವ್ ಏನ್ ಶುದ್ಧಿ ಮಾಡ್ಕೊಂತೀವಿ? ನಾವು ಕರೆಕ್ಟ್ ಅನಿಸಿದಾಗ ನಾವೇನ್ ಶುದ್ಧಿ ನಮ್ಮಲ್ಲಿ ತಪ್ಪೇನ್ ಕಾಣ್ತದೆ? ನಮ್ಮನ್ನ ನಾವು ಶುದ್ಧೀಕರಿಸ್ಕೋಬೇಕು, ನಮ್ಮನ್ನ ನಾವು ಕರೆಕ್ಟ್ ಮಾಡ್ಕೋಬೇಕಂದ್ರೆ ನಾವು ಯಾರ ಮುಂದೆ ಇಟ್ಕೋಬೇಕು? యేసయ్యನ ಮುಂದೆ ಇಟ್ಕೋಬೇಕು. ಆಮೇನ್. యేసయ్ಯನ ನಾವು ಮುಂದೆ ಇಟ್ಕೊಂಡ್ರೆ, ಯೇಸು ಸ್ವಾಮಿನ ನಾವು ಮುಂದೆ ಇಟ್ಕೊಂಡ್ರೆ ನಮ್ಮಲ್ಲಿರೋ ಫಾಲ್ಟ್ ಎಲ್ಲ ಗೊತ್ತಾಗುತ್ತೆ. ಆತನ ಮುಂದೆ ಇಟ್ಕೊಂಡ್ರೆ ನಾವು ಹೋಲಿಕೆ ಮಾಡ್ಕೋಬೇಕು. ಯೇಸು ಸ್ವಾಮಿ ಹೆಂಗದಾನ, ನಾನು ಹೆಂಗಿದ್ದೀನಿ. ಯೇಸು ಸ್ವಾಮಿ ಹೆಂಗ್ ಜೀವಿಸ್ತಾನ, ನಾನು ಹೆಂಗ್ ಜೀವಿಸ್ತೀನಿ. ಯೇಸು ಸ್ವಾಮಿ ಹೆಂಗ್ ಮಾದರಿ ತೋರಿಸ್ತಾನೆ, ನಾನು ಹೆಂಗ್ ಜೀವಿಸ್ತೀನಿ. ಪ್ರತಿದು ಯೇಸು ಸ್ವಾಮಿಲಿದ್ದ ನಾನು ಕೊಳತೆ ಹಾಕ್ಕೊಂಡಿವಿ ಅಂದ್ರೆ ನಾವು ನಮ್ಮಲ್ಲಿರೋ ಫಾಲ್ಟ್ ಎಲ್ಲ ನಮಗೆ ಗೊತ್ತಾಗುತ್ತೆ. ಅವಾಗ ನಾವು ಶುದ್ಧೀಕರಣ ಮಾಡ್ಕೋಬೇಕು. ನಮ್ಮ ತಮ್ಮನಿಗೆ ನಾನು ಬೆಟ್ರು, ನಮ್ಮ ಅಣ್ಣನಿಗೆ ನಾನು ಬೆಟ್ರು, ನನ್ನ ಫ್ರೆಂಡ್ಗಿನ ನಾನು ಬೆಟ್ರು, ಈ ರೀತಿ ನಾವು ನೋಡ್ಕೊಂಡಿವಿ ಅನ್ಕೋ, ನೀನು ಯಾವಾಗಲೂ ನಿನ್ನಲ್ಲಿರೋ ಚೆತ್ತ ಹಂಗೆ ಇರ್ತದೆ. ಇನ್ನ ಚೆತ್ತ ಜಾಸ್ತಿ ಆಗುತ್ತೆ, ಇಲ್ದಿದ್ದ ಚೆತ್ತ ಎಲ್ಲ ಜಾಸ್ತಿ ಆಗುತ್ತೆ. ನೀನೇನಾಗ್ತೀವಿ ಆಟೋಮೆಟಿಕಾಗಿ ನಿನಗೆ ರೋಗ ಬರ್ತದೆ. ಏನು ರೋಗ ಬರ್ತದೆ? ಆತ್ಮೀಯ ರೋಗ ಬರ್ತದೆ. ಆ ರೋಗ ಬಂದು ಎಲ್ಲಿಗೆ ತಗೊಂಡೋಗುತ್ತೆ? ಆತ್ಮೀಯ ಮರಣಕ್ಕೆ ತಗೊಂಡೋಗುತ್ತೆ. ಅದಕ್ಕೆ ನಾವು ದಿನ ನಮ್ಮನ್ನು ನಾವು ಏನು ಮಾಡ್ಬೇಕು? ಪರೀಕ್ಷೆ ಮಾಡ್ಕೋಬೇಕು. ಪ್ರಾರ್ಥನೆಯಲ್ಲಿ ಕುಂತಾಗ ಕೂಡ, ಅಯ್ಯ ನನ್ನಲ್ಲಿ ಏನು ಫಾಲ್ಟ್ ಅದಾವ, ಇನ್ನೂ ನಿನಗೆ ಅಸಹ್ಯಕರವಾದ ನನ್ನಲ್ಲಿ ಏನದವ, ಅವನ್ನೆಲ್ಲ ನನ್ನಿಂದ ದೂರಪಡಿಸು, ನನಗೆ ತಿಳಿಪಡಿಸು. ನಾನು ಎಲ್ಲಿ ಮಿಸ್ಟೇಕ್ ಆಗ್ತಾಯಿದ್ದೀನಿ, ಎಲ್ಲಿ ನಾನು ದಾರಿ ತಪ್ಪುತ್ತಿದ್ದೀನಿ, ಎಲ್ಲಿ ನಾನು ಈ ಸಾವಾಸಕ್ಕೆ ನಾನು ದೂರ ಆಗ್ತಿದ್ದೀನಿ, ಅದು ನನಗೆ ತಿಳಿಪಡಿಸು, ಅದು ನನ್ನಿಂದ ದೂರಪಡಿಸು. ಪ್ರಾರ್ಥನೆಯಲ್ಲಿ ಕೇಳಬೇಕು. ನಮ್ಮನ್ನು ನಾವು ಶುದ್ಧೀಕರಿಸ್ಕೋಬೇಕು, ನಮ್ಮನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ಅವಾಗೇ ನಾವೇನಾಗ್ತೀವಿ ಹೇಳು? ಪರಿಶುದ್ಧರಾಗ್ತೀವಿ, ದೇವ್ರಿಗೆ ಸನ್ನಿಹಿತರಾಗ್ತೀವಿ. ಅದ್ರ ಅಪವಾದ ಏನು ಮಾಡ್ತಾನೆ ಗೊತ್ತಾ? ನೀನು ಕರೆಕ್ಟ್ ಇದೆಯಾ ಅಂತ ತೋರಿಸ್ತಾನೆ. ನೀನು ಕರೆಕ್ಟ್ ಎದೆ ಹೇಳು, ನಿನಕಿನ್ನ ಜೀವ್ಸರ್ ಎಷ್ಟು ಜನ ಆದ್ರೆ ಗೊತ್ತಾ ಕೆಟ್ಟದಾಗಿ, ಅವ್ರಕಿನ್ನ ನೀನು ಎಷ್ಟೋ ಬೆಟ್ರು. ಅವಾಗ ಏನು ಅನಿಸುತ್ತೆ ಹೇಳಿ ನಮಗೆ? ನಾನು ಅವ್ರಕಿನ್ನ ಎಷ್ಟೋ ಬೆಟ್ರ್ ಅನಿಸಿದಾಗ ಅವಾಗ ಏನಾಗ್ತದೆ ಹೇಳಿ? ನಮ್ಮನ್ನು ನಾವು ಬೆಟರ್ ಅನ್ಕೊಂಡ್ಬಿಡ್ತೀವಿ. ಅವಾಗ ಏನಾಗ್ತದೆ? ನಮ್ಮ ಆತ್ಮೀಯ ಜೀವಿತ ನಾವು ಬೆಳಕ್ ಆಗೋದಿಲ್ಲ, ದೇವ್ರಿಗೆ ಇನ್ನೂ ನಾವು ಸನ್ನಿಹಿತರಾಗೋದಿಲ್ಲ. ಅಪವಾದ ಮಾಡೋ ಕುತಂತ್ರ ಇದು. ಪವಿತ್ರವಾಗಿ ಯಾರು ಇರ್ತಾರೋ, ದೇವ್ರಿಗೆ ಕರೆಕ್ಟಾಗಿ ಇರ್ತಾರೋ, ಅವ್ರು ಸಂತೋಷವಾಗಿರ್ತಾರೆ, ಆನಂದವಾಗಿರ್ತಾರೆ. ಆದ್ರೆ ಇವನು ಕೂಡ ಏನು ಮಾಡ್ತಾನೆ ಗೊತ್ತಾ? ಅಪವಾದಿ ಸಂತೋಷ ಅಲ್ಲೊಂದೇ ಇಲ್ಲ ನಿನಗೆ, ಇಲ್ಲಿ ಕೂಡ ಐತು ಬಾ ಅಂತೇಳಿ ತೋರಿಸ್ತಾನೆ. ಬಾ, ವಿಪರೀತವಾದ ಸಂತೋಷ ನಿನಗೈತೆ, ಸ್ನೇಹದಲ್ಲಿ ಸಂತೋಷ ಐತೆ. ನೋಡು, ಫ್ರೆಂಡ್ಸ್ ಎಲ್ಲ ಎಷ್ಟು ಎಂಜಾಯ್ ಮಾಡ್ತಾರ, ಫ್ರೆಂಡ್ಸ್ ಎಲ್ಲ ಎಷ್ಟು ಇದ್ರಾಗ ನಿನಗೆ ಸಂತೋಷ ಇಲ್ಲನಾ? ಫುಲ್ ಸಂತೋಷ ಐತೆ. ನಶದಲ್ಲಿ ಸಂತೋಷ ತೋರಿಸ್ತಾನ, ಬರ್ತ್ಡೇ ಪಾರ್ಟಿದಲ್ಲಿ ಸಂತೋಷ ತೋರಿಸ್ತಾನ, ಟೂರ್ಗಳಿಗೆ ಸಂತೋಷ ತೋರಿಸ್ತಾನ, ಪಿಕ್ನಿಕ್ಗಳಿಗೆ ಸಂತೋಷ ತೋರಿಸ್ತಾನ. ನೋಡಿ ಎಷ್ಟು ಎಂಜಾಯ್ ಮಾಡಿ ಗೊತ್ತಾ ನಾವು ಅಲ್ಲಿ ಹೋಗಿ ಅಂತಿರ್ತಾರೆ ಫ್ರೆಂಡ್ಸ್. ಅವಾಗ ಏನು ಅನಿಸುತ್ತೆ ನಮಗೆ ಕೂಡ? ನಾವು ಕೂಡ ಎಂಜಾಯ್ ಮಾಡಬೇಕು, ನಾವು ಕೂಡ ಸಂತೋಷ ಪಡಬೇಕು. ಬಲೆ ಆಗ್ತಾನೆ ನಾನು ಮದ್ದು ಸಂತೋಷ ಇಲ್ಲ ಐತೆ ಅಂತ ತೋರಿಸ್ತಿರ್ತಾನ ಅವನು. ಅವೆಲ್ಲ ಏನು ಹೇಳು? ತಾತ್ಕಾಲಿಕವಾದದ್ದು. ಅದನ್ನ ನಮ್ಮನ್ನ ಲೋಕ ಕಡೆ ಎಳ್ಕೊಂಡೋಗಿ, ನಮ್ಮ ನಾಶನ ಕಡೆ ಎಳ್ಕೊಂಡು ಹೋಗೋ ಸಂತೋಷನ ಅವನು ಬಲೆ ಆಗ್ತಿರ್ತಾನ. ನಿಜವಾದ ಸಂತೋಷ ಎಲ್ಲೈತೆ? ಕ್ರಿಸ್ತನಲ್ಲೇ ಐತೆ. ನಿಜವಾದ ಸಂತೋಷ ಎಲ್ಲೈತೆ? ದೇವರನಲ್ಲೇ ಐತೆ, ಪ್ರಪಂಚನಲ್ಲಿ ಇಲ್ಲ. ಪ್ರಪಂಚದಲ್ಲಿ ಎಲ್ಲ ಇರೋದು ಶರೀರಾಶೆ, ಲೋಕಾಶೆ, ಜೀವಪುಡಂಬ, ನೇತ್ರಾಶೆ. ಇವೆಲ್ಲ ಏನು ಮಾಡ್ತದವ ಎಲ್ಲ ನಮ್ಮನ್ನ? ಈ ಆಶೆಗಳು ತೋರಿಸಿ ಎಲ್ಲ ನಮ್ಮ ನಾಶನಕ್ಕೆ ತಗೊಂಡು ಹೋಗ್ತದವ. ಅಲ್ಲಿಲ್ಲ ಸಂತೋಷ. ದೇವ್ರನಲ್ಲೇ ನಮಗೆ ಸಂತೋಷ, ದೇವ್ರನಲ್ಲೇ ನಮಗೆ ಆನಂದ. ಆಮೇನ್, ಹಲ್ಲೆಲೂಯಾ. ತೋರಿಸ್ತಿರ್ತಾನ, ಭಯಂಕರವಾಗಿ ತೋರಿಸ್ತಿರ್ತಾನ. ಹುಷಾರವಾಗಿರ್ಬೇಕು. ಪ್ರೀತಿನಲ್ಲಿ ಕೂಡ ಸಂತೋಷ ಐತಂತ ತೋರಿಸ್ತಾನೆ. ಯಾರನ್ನಿಬ್ಬರು ವ್ಯಕ್ತಿ, ಹುಡುಗ ಲವ್ ಮಾಡ್ಕೊಂತಿರ್ತಾರೆ ಅನ್ಕೋ, ಎಷ್ಟು ಸಂತೋಷವಾಗಿದಾರ ಅಂತ ತೋರಿಸ್ತಾರ. ಆ ಸಂತೋಷ ನಮಗೆ ಕೂಡ ಬೇಕನ್ನಿಸುತ್ತೆ. ನನಗೆ ಕೂಡ ಒಬ್ಬ ಗರ್ಲ್ ಫ್ರೆಂಡ್ ಇದ್ದರೆ ಬೇಸಿರ್ತತೆ, ನನಗೆ ಕೂಡ ಬಾಯ್ ಫ್ರೆಂಡ್ ಇದ್ದರೆ ಬೇಸಿರ್ತತೆ. ಆ ಹ್ಯಾಪಿನೆಸ್ ನಾನು ಕೂಡ ಅನುಭವಿಸ್ಬೇಕಲ್ಲ, ಆ ಸಂತೋಷ ನಾನು ಕೂಡ ಅನುಭವಿಸ್ಬೇಕಲ್ಲ ಅನ್ನೋ ಒಂದು ಆಸೆ ನಮ್ಮಲ್ಲಿ ಅಪವಾದಿ ಹುಟ್ಟಿಸ್ತಾನೆ ನನ್ನ ಮಾತು. ಹಂಗೆ ಹೋಗಿ ಎಷ್ಟೋ ಮಂದಿ ಜೀವಿತಗಳೇ ನಾಶನ ಮಾಡ್ಕೊಂಬಿಟ್ಟಾರ, ತಮ್ಮ ಲೈಫ್ನೇ ನಾಶನ ಮಾಡ್ಕೊಂಬಿಟ್ಟಾರ, ನಾವು ಹೋಗ್ತಿರೋ ಗುರಿನ ನಾಶನ ಮಾಡ್ಕೊಂಬಿಟ್ಟಾರ. ಏನು ಗೊತ್ತವೆಲ್ಲ ತಾತ್ಕಾಲಿಕವಾದ. ಅದಕ್ಕೆ ನೇತ್ರಾಶವು, ಶರೀರಾಶವು ಎಲ್ಲ ಜೀವಪು ಡಂಬ. ಇವ್ಯಾವ ಶಾಶ್ವತವಾದದಲ್ಲ. ಶಾಶ್ವತವಾದ ಪ್ರೀತಿ, ಶಾಶ್ವತವಾದ ಸ್ನೇಹ, ಶಾಶ್ವತವಾದ ಮಮತೆ ಎಲ್ಲ ನಮ್ಗೆ ಎಲ್ಲಿ ಸಿಗ್ತದೆ ಗೊತ್ತಾ? ದೇವನಲ್ಲೇ ಸಿಗ್ತದೆ. ಶಾಶ್ವತವಾದ ಸಂತೋಷ ಕೂಡ ನಮಗೆ ದೇವನಲ್ಲೇ ಸಿಗ್ತದೆ. ಆಮೇನ್.
ಹಲ್ಲೆಲೂಯಾ. ಅದಕ್ಕೆ ನಮ್ಮನ್ನು ನಾವು ದಿನ ನಾವು ಶುದ್ಧೀಕರಿಸ್ಕೋಬೇಕು. ನಾವು ಕ್ಲೀನಾಗಿದ್ದರೂ ಕೂಡ ನಮ್ಮಲ್ಲಿ ಡಸ್ಟ್ ಬೀಳ್ತದೆ, ಬೀಳೋಂಥ ಚಾನ್ಸ್ ಇರ್ತಾವ. ಅದಕ್ಕಂದರೆ ಲೋಕ ನಮ್ಮನ್ನು ಆಕರ್ಷಿಸ್ತಿರ್ತದೆ. ಆ ಡಸ್ಟ್ ಬೀಳ್ದಂಗೆ ನಾವೇನು ಮಾಡ್ಕೋಬೇಕು, ಪ್ರತಿದಿನ ಅದನ್ನು ಕ್ಲೀನ್ ಮಾಡ್ಕೋಬೇಕು. ವಾಕ್ಯ ಹಿಡ್ಕೊಂಡು ನಾವು ಕ್ಲೀನ್ ಮಾಡ್ಕೋಬೇಕು. ದಿನ ಕಾಲೇಜ್ಗೆ ಹೋಗ್ತೀರಾ, ಬರ್ತೀರಾ, ಪ್ರಾರ್ಥನೆ ಮಾಡ್ಕೋವಾಗ ದೇವ ಹೊರಗೆಲ್ಲ ಹೋಗ್ಬಂದಿನಯ್ಯ, ಕಾಲೇಜ್ಗೆಲ್ಲ ಹೋಗ್ಬಂದಿನಯ್ಯ, ಒಂದು ಆಲೋಚನೆಗಳು, ಒಂದು ಚೆತ್ತ ಚೆದರ್ ನನ್ನಲ್ಲಿ ಬಂದವೇನು, ನಿನಗೆ ವಿರುದ್ಧವಾದ ಆಲೋಚನೆ ನನ್ನಲ್ಲಿ ಬಂದವೇನು, ಅವೆಲ್ಲ ನನ್ನ ದೂರಪಡಿಸಯ್ಯ. ಅವಿದ್ದ ನನ್ನಿಂದ ಅವು ದೂರಪಡಿಸು. ನಾನು ನಿನಗೆ ಸನಿತಳಾಗಿರ್ಬೇಕು, ನಾನು ನಿನಗೆ ಸನಿತನಾಗಿರ್ಬೇಕು, ನಾನು ನಿನಗೆ ಇಷ್ಟಕರವಾಗಿರ್ಬೇಕು, ನಿನ್ನಲ್ಲೇ ನನಗೆ ಸಂತೋಷ, ನಿನ್ನಲ್ಲೇ ನನಗೆ ಆನಂದ ಅಂತೇಳಿ ನಮ್ಮನ್ನು ನಾವು ಏನು ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು. ನೀನು ಯಾವಾಗಾದ್ರೂ ಕ್ಲೀನಾಗಿರ್ತೀಯೋ, ನೀನು ಯಾವಾಗಾದ್ರೂ ನೀನು ಶುದ್ಧೀಕರಿಸ್ಕೊಂತಿರ್ತೀಯೋ, ಅವಾಗ ದೇವ್ರು ನೀನು ಉಪಯೋಗಿಸ್ತಾನೆ. ಆಮೇನ್. ಆತನ ಕೈಗೆ ಉಪಯೋಗರ ಪಾತ್ರಾಗಿ ಮಾಡ್ತಾನ. ನೀನು ಕ್ಲೀನಾಗಿಲ್ಲ ಅನ್ಕೋ, ನೀನು ಶುದ್ಧಿ ಇಲ್ಲ ಅನ್ಕೋ, ದೇವ್ರು ನಿನ್ನ ಹೆಂಗೆ ಉಪಯೋಗಿಸ್ಕೊಂತಾನ? ದೇವ್ರು ನಿನ್ನ ಹೆಂಗೆ ಉಪಯೋಗ ಪಾತ್ರಾಗಿ ಮಾಡ್ತಾನ? ಇವಾಗ ನಾವು ಕೇಳ್ತಿರ್ತೀವಿ, ದೇವಾ ನನ್ನ ಉಪಯೋಗಿಸು ಪ್ರಭಾ, ನಿನ್ನ ಚಿತ್ತ ನನ್ನ ಜೀವದಲ್ಲಿ ನೆರವೇರ್ಸಯ್ಯ, ನಾನು ನಿನಗೆ ಸಾಕ್ಷಿಯಾಗಿ ಜೀವಿಸ್ಬೇಕಯ್ಯ, ನಿನ್ನ ಚಿತ್ತ ನಾನು ನೆರವೇರಿಸ್ಬೇಕಯ್ಯ, ನಿನ್ನ ಪರಿಚಯ ನಾನು ಮಾಡ್ಬೇಕಯ್ಯ ಅಂತೇಳಿ ನಾವು ಕೇಳ್ತಿರ್ತೀವಿ. ನಾವು ಕೇಳ್ತಿದ್ವಿ, ನಮ್ಮಲ್ಲಿರೋ ಇನ್ನ ಕಸನ, ಕಡ್ಡಿನ, ಛತ್ತನ ಅವನ್ನೆಲ್ಲ ನಾವು ಶುದ್ಧೀಕರಿಸ್ಕೊಂಡಿಲ್ದಂಗ ನಾವು ಕೇಳಿದ್ರೆ, ನಾವು ಕ್ಲೀನ್ ಇಲ್ಲ ಅಂದ್ರೆ, ನಾವು ಶುದ್ಧಿ ಇಲ್ಲ ಅಂದ್ರೆ ಆತ ನಮ್ಮನ್ನ ಹೆಂಗ ಉಪಯೋಗಿಸ್ಕೊಂತಾನ, ಹೆಂಗ ಉಪಯೋಗರ ಪಾತ್ರಾಗಿ ನಮ್ಮನ್ನು ಮಾಡ್ತಾನ. ನಾವು ಕ್ಲೀನ್ ಇದ್ರೆ, ನಮ್ಮನ್ನು ನಾವು ಶುದ್ಧೀಕರಿಸ್ಕೊಂಡ್ರೆ, ನಮ್ಮನ್ನು ನಾವು ಪರಿಶುದ್ಧ ಪಡಿಸ್ಕೊಂಡು, ದೇವಾ ನಾನು ನಿನಗೆ ಇಷ್ಟಾನುಸಾರವಾಗಿ ನಿನ್ನ ವಾಕ್ಯಾನುಸಾರ ನಾನು ಜೀವಿಸ್ತೀನಯ್ಯ ಅಂತೇಳಿ ವಾಕ್ಯ ಹಿಡ್ಕೊಂಡು ನಮ್ಮನ್ನು ನಾವು ಶುದ್ಧೀಕರಣ ಮಾಡ್ಕೊಂಡಾಗ ದೇವ್ರು ಏನು ಮಾಡ್ತಾನೆ ಗೊತ್ತಾ, ನಮ್ಮನ್ನು ಉಪಯೋಗರಾದ ಪಾತ್ರಾಗಿ ಮಾಡ್ತಾನ. ನಮ್ಮನ್ನು ಹಿಡ್ಕೊಂಡು ತನ್ನ ಒಂದು ಚಿತ್ತ ನೆರವೇರಿಸ್ಕೊಂತಾನ, ಉಪಯೋಗಿಸ್ತಾನೆ. ನಮ್ಮನ್ನು ಉನ್ನತವಾದ ಪಾತ್ರಾಗಿ ನಮ್ಮನ್ನು ಉಪಯೋಗಿಸ್ಕೊಂತಾನೆ.